ಓಂ ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್. ಓಂ ಶ್ರೀ ಹನುಮತೆ ನಮಃ. ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮ್ಮ ಜ್ಯೋತಿಷ್ಯ ನಾಡಿ ಯೂಟ್ಯೂಬ್ ಚಾನಲ್ಗೆ ಹೃತ್ಪೂರ್ವಕ ಸ್ವಾಗತ. ಭಗವಂತನು ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಮೇಲೆ ಸದಾಕಾಲ ಶುಭ ಕೃಪೆಯನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಇಂದಿನ ಜುಲೈ 2026 ಮಾಸ ಭವಿಷ್ಯವನ್ನು ಆರಂಭಿಸೋಣ. ಜುಲೈ ತಿಂಗಳು ಧಾರ್ಮಿಕವಾಗಿಯೂ ಹಾಗೂ ಜ್ಯೋತಿಷ್ಯದ ದೃಷ್ಟಿಯಿಂದಲೂ ಅತ್ಯಂತ ಮಹತ್ವದ್ದಾಗಿದೆ. ಜುಲೈ 15ರಿಂದ ಆಷಾಢ ಮಾಸ ಆರಂಭವಾಗುತ್ತದೆ. ಜುಲೈ 17ರಂದು ಕರ್ಕಾಟಕ ಸಂಕ್ರಾಂತಿಯೊಂದಿಗೆ ಬೆಳಿಗ್ಗೆ 11:45 ದಕ್ಷಿಣಾಯಣ ಪುಣ್ಯಕಾಲ ಆರಂಭವಾಗುತ್ತದೆ. ಈ ದಿನ ಸ್ನಾನ, ದಾನ, ಜಪ, ತಪಸ್ಸು ಮತ್ತು ದೇವರ ಆರಾಧನೆಗೆ ವಿಶೇಷ ಮಹತ್ವವಿದೆ. ಜುಲೈ 29ರಂದು ಗುರುಪೂರ್ಣಿಮೆ ಆಚರಿಸಲಾಗುತ್ತಿದ್ದು, ಗುರುಗಳ ಆಶೀರ್ವಾದ ಪಡೆಯಲು ಇದು ಅತ್ಯಂತ ಶ್ರೇಷ್ಠವಾದ ದಿನವಾಗಿದೆ. ಅದೇ ರೀತಿ ಆಷಾಢ ಮಾಸದ ಶುಕ್ರವಾರಗಳಾದ ಜುಲೈ 24 ಮತ್ತು 31ರಂದು ಮಹಾಲಕ್ಷ್ಮಿಯ ಆರಾಧನೆ ಮಾಡುವುದರಿಂದ ವಿಶೇಷ ಪುಣ್ಯ ಫಲ ದೊರೆಯುತ್ತದೆ. ಮೊದಲು ಧನುರಾಶಿಯವರ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳಲ್ಲಿ ನಿಮ್ಮ ರಾಶ್ಯಾಧಿಪತಿ ಗುರು 8ನೇ ಸ್ಥಾನದಲ್ಲಿ ಸಂಚರಿಸುತ್ತಿದ್ದು, ರಾಹು 3ನೇ ಸ್ಥಾನದಲ್ಲಿದ್ದಾನೆ ಹಾಗೂ ಶನಿಯು 4ನೇ ಸ್ಥಾನದಲ್ಲಿ ಇರುವುದರಿಂದ ಕೆಲವು ಕ್ಷೇತ್ರಗಳಲ್ಲಿ ಪರೀಕ್ಷೆಗಳು ಎದುರಾಗಬಹುದು. ಆದರೆ ಸರಿಯಾದ ನಿರ್ಧಾರ ಮತ್ತು ಆತ್ಮವಿಶ್ವಾಸದಿಂದ ಮುಂದುವರಿದರೆ ಉತ್ತಮ ಫಲಗಳನ್ನು ಪಡೆಯುವ ಅವಕಾಶವೂ ಇದೆ. ಉದ್ಯೋಗ ಕಳೆದುಕೊಂಡವರಿಗೆ ಹೊಸ ಉದ್ಯೋಗದ ಅವಕಾಶಗಳು ದೊರೆಯಬಹುದು. ಬಹಳ ದಿನಗಳಿಂದ ಕೆಲಸಕ್ಕಾಗಿ ಕಾಯುತ್ತಿರುವವರಿಗೆ ಶುಭ ಸುದ್ದಿ ಸಿಗುವ ಸಾಧ್ಯತೆ ಇದೆ. ವಿವಾಹ ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಸಹ ಈ ತಿಂಗಳಲ್ಲಿ ಉತ್ತಮ ಸಂಬಂಧಗಳು ಕೂಡಿ ಬರುವ ಸಾಧ್ಯತೆ ಹೆಚ್ಚಾಗಿದೆ. ವಿದೇಶ ಪ್ರಯಾಣದ ಕನಸು ಹೊಂದಿರುವವರಿಗೆ ಈ ತಿಂಗಳು ಅನುಕೂಲಕರ ಸೂಚನೆಗಳು ಕಾಣಿಸಬಹುದು. ವಿದ್ಯಾಭ್ಯಾಸ, ಉದ್ಯೋಗ ಅಥವಾ ವೃತ್ತಿ ಸಂಬಂಧಿತ ಪ್ರಯಾಣಗಳಿಗೂ ಅವಕಾಶಗಳು ದೊರೆಯಬಹುದು. ಸಮಾಜದಲ್ಲಿ ಹಿರಿಯರ ಹಾಗೂ ಗುರುಗಳ ಆಶೀರ್ವಾದ ನಿಮ್ಮ ಪ್ರಗತಿಗೆ ಬಲವಾಗಲಿದೆ. ಆದರೆ 4ನೇ ಸ್ಥಾನದಲ್ಲಿರುವ ಶನಿಯ ಪರಿಣಾಮದಿಂದ ವಾಹನ ಚಾಲನೆ, ಕೃಷಿ ಮತ್ತು ಆಸ್ತಿ ಸಂಬಂಧಿತ ವಿಷಯಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ. ನೀರಿಗೆ ಸಂಬಂಧಿಸಿದ ಸ್ಥಳಗಳಲ್ಲಿ ಜಾಗ್ರತೆ ವಹಿಸಿ. ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿ ಹಣಕಾಸಿನ ಯೋಜನೆಯನ್ನು ಸಮರ್ಪಕವಾಗಿ ರೂಪಿಸಿಕೊಳ್ಳಿ. ಕೆಲವೊಮ್ಮೆ ನಕಾರಾತ್ಮಕ ಆಲೋಚನೆಗಳು ಅಥವಾ ನಿರಾಶೆ ಮನಸ್ಸನ್ನು ಕಾಡಬಹುದು. ಅಂತಹ ಸಂದರ್ಭಗಳಲ್ಲಿ ದೇವರ ಮೇಲಿನ ಭಕ್ತಿ ಮತ್ತು ಸಕಾರಾತ್ಮಕ ಚಿಂತನೆಯೇ ನಿಮ್ಮ ದೊಡ್ಡ ಶಕ್ತಿಯಾಗಲಿದೆ. ಧನುರಾಶಿಯ ಮೂಲ ನಕ್ಷತ್ರದವರು ಪ್ರಥಮ ಏಕಾದಶಿಯಂದು ಸಾಧ್ಯವಾದಷ್ಟು ಉಪವಾಸ ಅಥವಾ ಅಲ್ಪಾಹಾರ ಸೇವಿಸಿ ಭಗವಂತನ ಧ್ಯಾನದಲ್ಲಿ ಸಮಯ ಕಳೆಯುವುದು ಶುಭಕರವಾಗಿದೆ. ಪೂರ್ವಾಷಾಢ ನಕ್ಷತ್ರದವರು ಗುರು ಪೂರ್ಣಿಮೆಯಂದು ಗುರುಚರಿತ್ರೆ ಪಾರಾಯಣ ಮಾಡಿದರೆ ಗುರುವಿನ ಅನುಗ್ರಹ ಹೆಚ್ಚಾಗುತ್ತದೆ. ಉತ್ತರಾಷಾಢ ಮೊದಲನೇ ಪಾದದವರು ದಕ್ಷಿಣಾಯಣ ಪುಣ್ಯಕಾಲದಲ್ಲಿ ಪವಿತ್ರ ತೀರ್ಥ ಸ್ನಾನ ಮಾಡಿ ದೇವರ ಆರಾಧನೆ ಮಾಡಿದರೆ ಉತ್ತಮ ಫಲ ದೊರೆಯುತ್ತದೆ. ಜೊತೆಗೆ ಧನುರಾಶಿಯವರು ಪ್ರತಿ ಮಂಗಳವಾರ ಕುಜನಿಗೂ ಮತ್ತು ಭಾನುವಾರ ಸೂರ್ಯದೇವನಿಗೂ ಭಕ್ತಿಯಿಂದ ಪೂಜೆ ಸಲ್ಲಿಸಿದರೆ ಭಾಗ್ಯ ವೃದ್ಧಿಯಾಗುತ್ತದೆ. ಈಗ ಕುಂಭರಾಶಿಯವರ ಬಗ್ಗೆ ತಿಳಿದುಕೊಳ್ಳೋಣ. ನಿಮ್ಮ ರಾಶಿಯಲ್ಲಿ ರಾಹು ಸಂಚರಿಸುತ್ತಿದ್ದು 2ನೇ ಸ್ಥಾನದಲ್ಲಿ ಶನಿ ಇರುವುದರಿಂದ ಸಾಡೆಸಾತಿಯ ಪ್ರಭಾವ ಇನ್ನೂ ಮುಂದುವರಿಯುತ್ತಿದೆ. 6ನೇ ಸ್ಥಾನದಲ್ಲಿರುವ ಗುರು ನಿಮಗೆ ಹಲವು ಸವಾಲುಗಳನ್ನು ಎದುರಿಸುವ ಶಕ್ತಿ ಮತ್ತು ವಿಜಯವನ್ನು ನೀಡುತ್ತಾನೆ. ಸರ್ಕಾರಿ ಉದ್ಯೋಗದಲ್ಲಿರುವವರು, ಶಿಕ್ಷಣ ಸಂಸ್ಥೆಗಳನ್ನು ನಡೆಸುತ್ತಿರುವವರು ಹಾಗೂ ಆಡಳಿತ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವವರಿಗೆ ಈ ತಿಂಗಳು ಉತ್ತಮ ಅವಕಾಶಗಳು ದೊರೆಯಬಹುದು. ಬುಧಾದಿತ್ಯ ಯೋಗದ ಪ್ರಭಾವದಿಂದ ನಿಮ್ಮ ಬುದ್ಧಿವಂತಿಕೆ ಮತ್ತು ನಿರ್ಧಾರ ಸಾಮರ್ಥ್ಯ ಹೆಚ್ಚಾಗಿ ವೃತ್ತಿ ಜೀವನದಲ್ಲಿ ಉತ್ತಮ ಹೆಸರು ಗಳಿಸುವ ಸಾಧ್ಯತೆ ಇದೆ. ಬಟ್ಟೆ, ಬೆಳ್ಳಿ, ಬಂಗಾರ, ಆಭರಣ, ಕಲಾಕ್ಷೇತ್ರ ಹಾಗೂ ಸೃಜನಾತ್ಮಕ ವೃತ್ತಿಗಳಲ್ಲಿ ಇರುವವರಿಗೆ ಗೌರವ ಮತ್ತು ಸನ್ಮಾನ ಹೆಚ್ಚಾಗಬಹುದು. ಹಣಕಾಸಿನ ಪರಿಸ್ಥಿತಿ ನಿಧಾನವಾಗಿ ಸುಧಾರಣೆ ಕಾಣುತ್ತದೆ. ಆದರೂ ಹೊಸ ವ್ಯವಹಾರ ಅಥವಾ ದೊಡ್ಡ ಹೂಡಿಕೆ ಮಾಡುವ ಮೊದಲು ಅನುಭವಿ ವ್ಯಕ್ತಿಗಳ ಸಲಹೆ ಪಡೆದು ಮುಂದುವರಿಯುವುದು ಉತ್ತಮ. ಸಾಡೆಸಾತ್ ಶನಿಯ ಪರಿಣಾಮದಿಂದ ಕೆಲವೊಮ್ಮೆ ಕೊನೆಯ ಕ್ಷಣದಲ್ಲಿ ಕೆಲಸಗಳಲ್ಲಿ ವಿಳಂಬ ಅಥವಾ ಅಡೆತಡೆಗಳು ಎದುರಾಗಬಹುದು. ಆದರೆ ತಾಳ್ಮೆ ಮತ್ತು ನಿರಂತರ ಪರಿಶ್ರಮದಿಂದ ಅವುಗಳನ್ನು ಸುಲಭವಾಗಿ ಜಯಿಸಬಹುದು. ಆರೋಗ್ಯದ ವಿಷಯದಲ್ಲಿ ಜೀರ್ಣಕ್ರಿಯೆ, ಆಹಾರ ಪದ್ಧತಿ ಹಾಗೂ ವಿಶ್ರಾಂತಿಯ ಕಡೆ ವಿಶೇಷ ಗಮನ ನೀಡಿ. ಕುಂಭರಾಶಿಯ ಧನಿಷ್ಠ 3ನೇ ಹಾಗೂ 4ನೇ ಪಾದದವರು ಗುರು ಪೂರ್ಣಿಮೆಯಂದು ಗುರುಸ್ತೋತ್ರ ಪಾರಾಯಣ ಮಾಡಿ ಗುರುಗಳ ಆಶೀರ್ವಾದ ಪಡೆಯುವುದು ಉತ್ತಮ. ಶತಭಿಷ ನಕ್ಷತ್ರದವರು ಪ್ರಥಮ ಏಕಾದಶಿಯಂದು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದರೆ ಮಾನಸಿಕ ನೆಮ್ಮದಿ ಮತ್ತು ದೈವಾನುಗ್ರಹ ಹೆಚ್ಚಾಗುತ್ತದೆ.
ಪೂರ್ವಭಾದ್ರ ಮೊದಲನೇ, 2ನೇ ಹಾಗೂ 3ನೇ ಪಾದದವರು ಆಷಾಢ ಮಾಸದ ಪ್ರತಿಯೊಂದು ಶುಕ್ರವಾರ ಸಂಜೆ ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರವನ್ನು ಪಾರಾಯಣ ಮಾಡುವುದು ಅಥವಾ ಭಕ್ತಿಯಿಂದ ಆಲಿಸುವುದು ಅತ್ಯಂತ ಫಲಪ್ರದವಾಗಿದೆ. ಜೊತೆಗೆ ಪ್ರತಿ ಬುಧವಾರ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮತ್ತು ಆರಾಧನೆ ಮಾಡಿದರೆ ಜೀವನದ ಅನೇಕ ಕಷ್ಟಗಳು ನಿವಾರಣೆಯಾಗುವ ಸಾಧ್ಯತೆ ಇದೆ. ಇನ್ನು ಮೀನರಾಶಿಯವರ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ತಿಂಗಳಲ್ಲಿ ನಿಮ್ಮ ರಾಶಿಯಲ್ಲಿ ಶನಿಯ ಸಂಚಾರದಿಂದ ಸಾಡೆ ಸಾತಿಯ ಪ್ರಭಾವ ಇದ್ದರೂ 3ನೇ ಸ್ಥಾನದಲ್ಲಿರುವ ಕುಜ ಮತ್ತು 5ನೇ ಸ್ಥಾನದಲ್ಲಿ ಉಚ್ಚ ಸ್ಥಿತಿಯಲ್ಲಿರುವ ಗುರು ನಿಮ್ಮ ಜೀವನದಲ್ಲಿ ಹಲವು ಶುಭ ಅವಕಾಶಗಳನ್ನು ಸೃಷ್ಟಿಸುತ್ತಾರೆ. 5ನೇ ಸ್ಥಾನದಲ್ಲಿರುವ ಗುರು ನಿಮ್ಮ ಹಿಂದಿನ ಪುಣ್ಯ, ಪರಿಶ್ರಮ ಮತ್ತು ಹೂಡಿಕೆಗಳಿಗೆ ಉತ್ತಮ ಫಲವನ್ನು ನೀಡಲಿದ್ದಾನೆ. ಆರ್ಥಿಕವಾಗಿ ಹೊಸ ಅವಕಾಶಗಳು ದೊರೆಯಬಹುದು. ಹಿಂದೆ ನಿಂತು ಹೋಗಿದ್ದ ಕೆಲಸಗಳು ಮತ್ತೆ ಚುರುಕುಗೊಳ್ಳುವ ಸಾಧ್ಯತೆ ಇದೆ. ರಿಯಲ್ ಎಸ್ಟೇಟ್, ಮಾಧ್ಯಮ, ನಿರ್ಮಾಣ, ಮಾರ್ಕೆಟಿಂಗ್ ಮತ್ತು ಸಂವಹನ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರಿಗೆ ಕುಜನ ಅನುಗ್ರಹದಿಂದ ಉತ್ತಮ ಲಾಭ ಸಿಗುವ ಸಾಧ್ಯತೆ ಇದೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉತ್ತಮ ಪ್ರಗತಿ ಕಂಡುಬರಬಹುದು. ಸಂತಾನಕ್ಕಾಗಿ ನಿರೀಕ್ಷಿಸುತ್ತಿರುವವರಿಗೆ ಸಹ ಈ ತಿಂಗಳಲ್ಲಿ ಶುಭ ಸೂಚನೆಗಳು ದೊರೆಯುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗಬಹುದು. ಆದರೆ ನಿದ್ರೆಯ ಕೊರತೆ, ಚರ್ಮದ ಸಣ್ಣ ಪುಟ್ಟ ಸಮಸ್ಯೆಗಳು ಅಥವಾ ಕೆಲಸದ ಒತ್ತಡದಿಂದ ಉಂಟಾಗುವ ಆಯಾಸವನ್ನು ನಿರ್ಲಕ್ಷಿಸಬೇಡಿ. ಆರೋಗ್ಯಕರ ಆಹಾರ, ಸಾಕಷ್ಟು ವಿಶ್ರಾಂತಿ ಮತ್ತು ನಿಯಮಿತ ಜೀವನ ಶೈಲಿಗೆ ಆದ್ಯತೆ ನೀಡಿ. ಕುಟುಂಬದ ಸದಸ್ಯರೊಂದಿಗೆ ಮಾತನಾಡುವಾಗ ಸಹನೆ ಮತ್ತು ಪ್ರೀತಿಯಿಂದ ವರ್ತಿಸುವುದು ಉತ್ತಮ. ಮೀನರಾಶಿಯ ಪೂರ್ವಭಾದ್ರ 4ನೇ ಪಾದದವರು ಪ್ರಥಮ ಏಕಾದಶಿಯಂದು ಉಪವಾಸ ಅಥವಾ ಆಹಾರ ನಿಯಮಗಳನ್ನು ಪಾಲಿಸಿ ವಿಷ್ಣುವಿನ ಆರಾಧನೆ ಮಾಡಿದರೆ ಉತ್ತಮ ಫಲ ದೊರೆಯುತ್ತದೆ. ಉತ್ತರಾಭಾದ್ರ ಹಾಗೂ ರೇವತಿ ನಕ್ಷತ್ರದವರು ಗುರುಪೂರ್ಣಿಮೆಯಂದು ಗುರು ಚರಿತ್ರೆ ಪಾರಾಯಣ ಮಾಡಿ ಗುರುನಾಮ ಸ್ಮರಣೆ ಮಾಡಿದರೆ ಜೀವನದಲ್ಲಿ ಜ್ಞಾನ, ಶಾಂತಿ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ. ಜುಲೈ 29ರಂದು ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಭಕ್ತಿಯಿಂದ ನೆರವೇರಿಸಿದರೆ ಕುಟುಂಬದ ಸುಖ, ಆರ್ಥಿಕ ಪ್ರಗತಿ ಮತ್ತು ಮನಸ್ಸಿನ ನೆಮ್ಮದಿ ವೃದ್ಧಿಯಾಗುತ್ತದೆ. ಆತ್ಮೀಯ ವೀಕ್ಷಕರೇ, ಇಲ್ಲಿ ತಿಳಿಸಿರುವ ಫಲಗಳು ಗೋಚಾರದ ಆಧಾರದ ಮೇಲಿನ ಸಾಮಾನ್ಯ ಮಾಸ ಭವಿಷ್ಯವಾಗಿದ್ದು, ನಿಮ್ಮ ವೈಯಕ್ತಿಕ ಜಾತಕ, ದಶೆ ಹಾಗೂ ಅಂತರ್ದಶೆಯ ಆಧಾರದ ಮೇಲೆ ಫಲಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಉಂಟಾಗಬಹುದು. ಆದರೂ ಭಗವಂತನ ಮೇಲೆ ನಂಬಿಕೆ ಇಟ್ಟು ಸತ್ಕರ್ಮಗಳನ್ನು ಮಾಡುತ್ತಾ ಧರ್ಮದ ಮಾರ್ಗದಲ್ಲಿ ಸಾಗಿದರೆ ಗ್ರಹಗಳ ಅನುಗ್ರಹ ನಿಮ್ಮ ಜೀವನವನ್ನು ಉತ್ತಮ ದಿಕ್ಕಿನಲ್ಲಿ ಮುನ್ನಡೆಸುತ್ತದೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ತಪ್ಪದೇ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ಇನ್ನೂ ನಮ್ಮ ಜ್ಯೋತಿಷ್ಯ ನಾಡಿ ಕುಟುಂಬದ ಸದಸ್ಯರಾಗಿಲ್ಲದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತಿ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.